ಮೆಂಬರ್ಸ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ತಮಿಳ್, ತೆಲುಗು, ಕನ್ನಡ, ಮಲಯಾಳಂ ಎಲ್ಲ ಜಾಗದಲ್ಲಿ. ಯಾಕಂದರೆ ಪಿಕ್ಚರ್ ಹೋಗ್ತಾ ಇಲ್ಲ ಸರ್. ಮುಂಚೆ ಇದು ಒಂದು ದೊಡ್ಡ ಫ್ಯಾಮಿಲಿ ಆಗಿತ್ತು. ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಬೇರೆಯವ್ರಿಗೆ ಗೊತ್ತಾಗ್ತಾ ಇತ್ತು. ಈ ಥರ ಇವರು ಪ್ರಾಬ್ಲಮ್. ಅವಾಗ ಎಲ್ಲ ಏನು ಮಾಡ್ತೀವಿ, ಎಲ್ಲ ಜಾಯಿನ್ ಮಾಡಿಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತೀವಿ. ಇವಾಗ ಆ ಥರ ಇಲ್ಲ ಸರ್. ನಾನು ಏನು ನ್ಯೂಸ್ ಅಂದರೆ he has got himself admitted into an orphanage. That is very heart-rending because it is difficult for us to digest. It's a small room. Small room only. It is very pathetic. And in fact, one good news also I want to tell you that in chamber nodidira, you have seen the building also. Building is there, all languages ಇದೆ. We are also trying to start an old age home by the South Indian Film Chamber. In the next, within 2 years, we will be starting for members, distributor, exhibitors, and senior members from the film industry. ಇದು ಫಸ್ಟ್ ಚೆನ್ನೈಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 100 rooms, ಈಚ್ ರೂಮಲ್ಲಿ for 4 members or 2 members ಆ ಥರ. We thought of sponsored completely by the South Indian Film Chamber for the film industry members. ಯಾಕಂದರೆ ಎಸ್ಪೆಷಲಿ ಫಾರ್ ದ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ ಭಾಳ ಜನ ಇದ್ದಾರೆ ಸರ್. ಒಂದು ಪಿಕ್ಚರ್ ಮುಂಚೆ ಎಲ್ಲ ಒಂದು ಪಿಕ್ಚರ್ ಲಾಸ್ ಬಂದರೆ ನೆಕ್ಸ್ಟು ಆರ್ಟಿಸ್ಟ್ ಡೇಟ್ ಕೊಟ್ಟರು ಪಿಕ್ಚರ್ ಮಾಡ್ತಾರೆ. ಇವಾಗ ಒಂದು ಪಿಕ್ಚರ್ ಲಾಸ್ ಮಾಡಿದ್ರೆ ಮನೆ ಎಲ್ಲ ಮಾರಬೇಕು. ಹೆಂಡತಿ ಮಕ್ಕಳು ಕೂಡ ಬಿಟ್ಬಿಡ್ತಾರೆ. ದೇ ಲೀವ್ ದಮ್. ಯಾಕಂದರೆ ಅಷ್ಟು ನಷ್ಟ ಸರ್. ಸೊ ಈ ಟೈಮಲ್ಲಿ ವಿ ಥಾಟ್ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಇಸ್ ಟ್ರೈಂಗ್ ಟು ಟೇಕ್ ಅ ರೆಸೊಲ್ಯೂಷನ್ ಟು ಹೆಲ್ಪ್ even the economically weaker members from the film industry. So this once this building is over, we will get into that process also. We will it's an old age home, trying to take care of our own film industry members.